Diameter of moon is approximately 1/4 the diameter of earth. Find the ratio of the surface area. ಇದು 9th ಸ್ಟ್ಯಾಂಡರ್ಡ್ಗೆ ಇರುವಂಥ ಒಂದು NCERT ಪ್ರಾಬ್ಲಮು. ಸೊ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಲೆಟ್ ದ ಡಯಾಮೀಟರ್ ಆಫ್ ಅರ್ತಿನ ಡಯಾಮೀಟರ್ನ ನಾನು ಏನಂತ ತೊಗೊತೀನಿ, ಎಕ್ಸ್ ಅಂತ ತೊಗೊತೀನಿ. ಸೊ ಇದು ಇಂಪಾರ್ಟೆಂಟ್, ಓಕೆನಾ. ಈಗ ನಾನು ಅರ್ತಿನ ಡಯಾಮೀಟರ್ ಎಕ್ಸ್ ಅಂತ ತೊಗೊಂಡ್ರೆ ಅರ್ತಿನ ರೇಡಿಯಸ್ ಏನಾಗುತ್ತೆ ಅಂತ ನೋಡಬೇಕು. ರೇಡಿಯಸ್ ಆಫ್ ಅರ್ತ್ ಅಂತ ಬರ್ಕೋತೀನಿ. ರೇಡಿಯಸ್ ಆಫ್ ಅರ್ತ್ ನೋಡಿ, ಯಾವಾಗಲೂ ಕೂಡ ಡಯಾಮೀಟರಿಗೂ ರೇಡಿಯಸ್ಗೂ ಏನು ರಿಲೇಷನ್ ಅಂತ ಅಂದರೆ, ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು 2 ಇಂಟು ರೇಡಿಯಸ್ ಅಂತ ಕರಿಬೋದು. 2 ಟೈಮ್ಸ್ ಆಫ್ ರೇಡಿಯಸ್ ಡಯಾಮೀಟರ್ ಇರುತ್ತೆ. ಸೊ ಅದೇ ಥರ ನಮ್ಗೆ ರೇಡಿಯಸ್ ಬೇಕು ಅಂತ ಅಂದರೆ ಏನು ಮಾಡ್ತೀವಿ, ಡಯಾಮೀಟರ್ ಡಿವೈಡೆಡ್ ಬೈ 2 ಅಂತ ತೊಗೊತೀವಿ. ಸೊ ಹಾಗಾದರೆ ಈಗ ನಾನು ಡಯಾಮೀಟರ್ ಆಫ್ ಅರ್ತ್ನ ಡಿನ ಏನಂತ ತೊಗೊಂಡಿದ್ದೀನಿ, ಎಕ್ಸ್ ಅಂತ ತೊಗೊಂಡಿದ್ದೀನಿ. ರೇಡಿಯಸ್ ಆಫ್ ಅರ್ತ್ ಏನಾಗುತ್ತೆ, ಆಟೋಮೆಟಿಕಲಿ ಡಯಾಮೀಟರ್ ಬೈ 2 ಅಥವಾ ಡಯಾಮೀಟರ್ ಎಕ್ಸ್ ಅಲ್ವಾ, ಸೊ ಎಕ್ಸ್ ಬೈ 2 ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಅರ್ತಿಂದು ಡಯಾಮೀಟರ್ ಆಯಿತು, ರೇಡಿಯಸ್ ಆಯಿತು. ಈಗ ಅದೇ ಥರ ಮೂನಿಂದು ಡಯಾಮೀಟರ್ ರೇಡಿಯಸ್ ತಗೊಳ್ಳೋಣ. ಸೊ ಅದಕ್ಕೆ ಇಲ್ಲೊಂದು ಡಾಟಾ ಕೊಟ್ಟಿದ್ದಾರೆ ನೋಡಿ, ಡಯಾಮೀಟರ್ ಆಫ್ ಮೂನ್ ಅವರೇ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಡಯಾಮೀಟರ್ ಆಫ್ ಅರ್ತ್ ಅಂತ ಕೊಟ್ಟಿದ್ದಾರೆ. ಅದನ್ನು ಬರ್ಕೋತೀನಿ. ಡಯಾಮೀಟರ್ ಆಫ್ ಮೂನ್ ನೋಡಿ, ಡಿ ಆಫ್ ಮೂನ್ ಅಂತ ಬರ್ಕೊತೀನಿ. ಡಯಾಮೀಟರ್ ಅಂತ ಏನಂತ ಕೊಟ್ಟಿದ್ದಾರೆ ನೋಡಿ, 1/4 ಅಂತಂದರೆ 1/4 ಆಫ್ ಡಯಾಮೀಟರ್ ಆಫ್ ಅರ್ತ್. ಡಯಾಮೀಟರ್ ಆಫ್ ಅರ್ಥನ ನಾವು ಏನಂತ ತೊಗೊಂಡಿದ್ದೀವಿ ನೋಡಿ, ಎಕ್ಸ್ ಅಂತ ತೊಗೊಂಡಿದ್ದೀವಿ. ಸೊ 1/4 ಇಂಟು ಎಕ್ಸ್ ಅಂತ ಕರಿಬೋದು. ಸೊ ಇದನ್ನು 1 ಇಂಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಡಿವೈಡೆಡ್ ಬೈ ಕೆಳಗಡೆ 4 ಇದೆ. ಸೊ ಡಯಾಮೀಟರ್ ಆಫ್ ಮೂನ್ ಏನಾಯಿತು, ಎಕ್ಸ್ ಬೈ 4 ಆಯಿತು. ಈಗ ಅದೇ ರೀತಿಯಲ್ಲಿ ಡಯಾಮೀಟರ್ ಆಯಿತು ಮೂನಿಂದು. ಫಸ್ಟು ಡಯಾಮೀಟರ್ ಆಫ್ ಅರ್ತ್ ತೊಗೊಂಡ್ವಿ, ರೇಡಿಯಸ್ ಆಫ್ ಅರ್ತ್ ತೊಗೊಂಡ್ವಿ, ಡಯಾಮೀಟರ್ ಆಫ್ ಮೂನ್ ತೊಗೊಂಡಿದ್ದೀವಿ. ನೆಕ್ಸ್ಟು ರೇಡಿಯಸ್ ಆಫ್ ಮೂನ್ ಅಂತ ತಗೋಣ. ಓಕೆ, ರೇಡಿಯಸ್ ಆಫ್ ಮೂನ್ ಏನಾಗುತ್ತೆ ನೋಡಿ. ಸೊ ರೇಡಿಯಸ್ಸು ಆವಾಗಲೇ ಹೇಳಿದ್ದೆ ನಿಮಗೆ, ರೇಡಿಯಸ್ಸು ಎಷ್ಟಿರುತ್ತೆ, ಡಯಾಮೀಟರ್ ಡಿವೈಡೆಡ್ ಬೈ 2 ಇರುತ್ತೆ. ಸೊ ಡಯಾಮೀಟರ್ ಆಫ್ ಮೂನ್ ಎಷ್ಟು ನೋಡಿ, ಬರ್ಕೊಂಡ್ಬಿಡ್ತೀನಿ ಬೇಕಾದರೆ. ಡಯಾಮೀಟರ್ ಆಫ್ ಮೂನ್ ಡಿವೈಡೆಡ್ ಬೈ 2 ಇರುತ್ತೆ ಯಾವಾಗಲೂ. ಡಯಾಮೀಟರ್ ಆಫ್ ದ ಮೂನ್ ಎಷ್ಟಿರುತ್ತೆ ಯಾವಾಗಲೂ ಕೂಡ, ಎಕ್ಸ್ ಬೈ 4 ಇರುತ್ತೆ. ಅದೇ ಥರ ಡಿವೈಡೆಡ್ ಬೈ ಏನಿದೆ, 2 ಇದೆ. ಓಕೆನಾ. ಸೊ ಈಗ ನೋಡಿ, ನಾವು ಈ ರೀತಿ ಇರುವಾಗ ಇಲ್ಲಿ ಫ್ರ್ಯಾಕ್ಷನ್ ಆಲ್ರೆಡಿ ನ್ಯೂಮರೇಟರ್ 2 ಫ್ರ್ಯಾಕ್ಷನ್ ಇದೆ, ನ್ಯೂಮರೇಟರ್ ಡಿನಾಮಿನೇಟರ್ ಇದೆ. ಮತ್ತು ಡಿವೈಡೆಡ್ ಬೈ ಏನಿದೆ, ಒಂದು ನ್ಯೂಮರೇಟರ್ ಇದೆ. ಕೆಳಗಡೆ ಏನೂ ಇಲ್ಲ ಅಂದರೆ ಏನಿರುತ್ತೆ, 1 ಇರುತ್ತೆ. ನೋಡಿ, ಯಾವಾಗಲೂ ಕೂಡ ಮಲ್ಟಿಪ್ಲೈ ಹೇಗಾಗುತ್ತೆ ಅಂತ ಅಂದರೆ, ಸೊ ಇದು ಮಲ್ಟಿಪ್ಲೈ ಆಗುತ್ತೆ, ಇದು ಲಾಸ್ಟ್ ಒನ್ ಮಲ್ಟಿಪ್ಲೈ ಆಗುತ್ತೆ. ಅಥವಾ ನಾವು ಇದನ್ನು ಹಾಗೆ ಬರ್ಕೊಳೋದಾರೆ, ಫಸ್ಟ್ ಎಕ್ಸ್ ಬೈ 4 ಇದೆಯಲ್ಲ, ಹಾಗೆ ಬರ್ಕೊಳ್ಳೋಣ. ಸೊ ಇದನ್ನು ಮೇಲೆ ತೊಗೊಂಡೋದಾಗ ಏನಾಗುತ್ತೆ, ಕೆಳಗಡೆ ಇರೋದು ಮೇಲೆ ಹೋಗುತ್ತೆ, ಮೇಲ್ಗಡೆ ಇರೋದು ಕೆಳಗೆ ಬರುತ್ತೆ. ಈಗ ಎಕ್ಸ್ ಇಂಟು 1 ಅಂತ ಅಂದರೆ ಏನು, ಎಕ್ಸೇ. 4 ಇಂಟು 2 ಅಂತ ಅಂದರೆ ಏನು, 4 2 ಸ 8. ಹಾಗಾದರೆ ರೇಡಿಯಸ್ ಆಫ್ ಮೂನ್ ನಮ್ಗೆ ಎಷ್ಟು ಸಿಕ್ಕಿದೆ, ಎಕ್ಸ್ ಬೈ 8 ಸಿಕ್ಕಿದೆ. ಈಗ ನಾವು ಅವ್ರು ಏನು ಕೇಳಿರೋದು ನೋಡಿ, ಫೈಂಡ್ ದ ರೇಷಿಯೋ ಆಫ್ ದರ್ ಸರ್ಫೇಸ್ ಏರಿಯಾ. ಫಸ್ಟ್ ಮೂನ್ ಕೊಟ್ಟಿದ್ದಾರೆ, ಆಮೇಲೆ ಅರ್ತ್ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀನಿ ನಾನು ನೋಡಿ, ಸರ್ಫೇಸ್ ಏರಿಯಾ, ಎಸ್ ಸಿ ಅಂತ ಬರೀತೀನಿ. ಸರ್ಫೇಸ್ ಏರಿಯಾ ಆಫ್ ಮೂನ್ ಟು ದ ಸರ್ಫೇಸ್ ಏರಿಯಾ ಆಫ್ ಅರ್ತ್ ಅಂತ ತೊಗೊತೀನಿ. ಈಗ ಸರ್ಫೇಸ್ ಏರಿಯಾ ಆಫ್ ಮೂನ್ ಅಂತ ಅಂದರೆ ಏನು, ಫಾರ್ಮುಲಾ ಏನು. ಸೊ ಮೂನ್ ಯಾವ ಶೇಪಲ್ಲಿರುತ್ತೆ, ಸ್ಪಿಯರ್ ಶೇಪಲ್ಲಿರುತ್ತೆ ಅಲ್ವಾ. ಸೊ ಅದೇ ಥರ ಅರ್ತ್ ಕೂಡ ಯಾವ ಶೇಪಲ್ಲಿರುತ್ತೆ ನೋಡಿ, ಅರ್ತ್ ಕೂಡ ಸ್ಪಿಯರ್ ಶೇಪಲ್ಲೇ ಇರುತ್ತೆ. ಓಕೆ, ಈಗ ಸರ್ಫೇಸ್ ಏರಿಯಾ ಆಫ್ ಮೂನ್ ಫಾರ್ಮುಲಾ ಬರೀತೀನಿ. ಸ್ಪಿಯರ್, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ 4πr². ಆದರೆ ಈ 4π ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಚೇಂಜ್ ಆಗಲ್ಲ. ಬಟ್ ಈ r² ಇದೆಯಲ್ಲ, ರೇಡಿಯಸ್ ಇದೆಯಲ್ಲ, ಈ ರೇಡಿಯಸ್ ಯಾವ್ದ್ರದ್ದು, ಮೂನಿಂದು. ಸೊ ಇಲ್ಲಿ ಸಣ್ಣದಾಗಿ ಎಮ್ ಅಂತ ಬರೀತೀನಿ, ಯಾಕಂದರೆ ರೇಡಿಯಸ್ ಸಂಬಂಧಪಟ್ಟಿರೋದು ಮೂನಿಗೆ. ಅದೇ ರೀತಿ ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ ಆಫ್ ಅರ್ತ್ ಇದೆ, ಅದು ಕೂಡ ಅರ್ತ್ ಕೂಡ ಸ್ಪಿಯರ್ ಶೇಪಲ್ಲೇ ಇರುತ್ತೆ. ಸೊ ಇದನ್ನು ಕೂಡ 4πr² ತೊಗೊತೀನಿ, ಸರ್ಫೇಸ್ ಏರಿಯಾ ಫಾರ್ಮುಲಾ ತೊಗೊತೀನಿ. ಸೊ ಇಲ್ಲಿ ರೇಡಿಯಸ್ ಯಾವುದ್ರದ್ದಾಗಿರುತ್ತೆ, ಅರ್ತಿಂದ ತೊಗೊಂಡಿರೋದ್ರಿಂದ, ಸೊ ಇಲ್ಲಿ ಕೂಡ ರೇಡಿಯಸ್ ಅರ್ತಿಂದಾಗಿರುತ್ತೆ. ಓಕೆ, ಈಗ ಸೇಮ್ ಇರೋ ವ್ಯಾಲ್ಯೂಸ್ನ ಕ್ಯಾನ್ಸಲ್ ಮಾಡ್ತೀನಿ ನೋಡಿ. 4 ಇಲ್ಲೂ ಇದೆ, 4 ಇಲ್ಲೂ ಇದೆ, ಕ್ಯಾನ್ಸಲ್ ಆಯಿತು. ಪೈ ಇಲ್ಲೂ ಇದೆ, ಪೈ ಇಲ್ಲೂ ಇದೆ, ಕ್ಯಾನ್ಸಲ್ ಆಯಿತು. ಏನೇನು ಉಳಿತು ಬರ್ಕೊತೀನಿ ನೋಡಿ, ರೇಡಿಯಸ್ ಸ್ಕ್ವೇರ್ ಆಫ್ ಮೂನಿನ ರೇಡಿಯಸ್ಸಿನ ಸ್ಕ್ವೇರ್, ಅದೇ ರೀತಿ ಅರ್ತಿನ ರೇಡಿಯಸ್ನ ಸ್ಕ್ವೇರ್, ಹಾಗೆ ಉಳ್ಕೋತು. ಈಗ ನೋಡೋಣ ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ. ಈಗ ರೇಡಿಯಸ್ ಆಫ್ ಮೂನ್ ಏನಂತ ನನಗೆ ಗೊತ್ತು ನೋಡಿ. ರೇಡಿಯಸ್ ಆಫ್ ಮೂನ್ ನನಗೆ ಯಾವ ವ್ಯಾಲ್ಯೂ ಬಂದಿದೆ, ಎಕ್ಸ್ ಬೈ 8 ಬಂದಿದೆ. ಅದನ್ನು ಬರ್ಕೊತೀನಿ, ಎಕ್ಸ್ ಬೈ 8. ಇಲ್ಲಿ ಹೋಲ್ ಸ್ಕ್ವೇರ್ ಇರೋದ್ರಿಂದ ಏನು ಮಾಡ್ತೀನಿ ನಾನು ನೋಡಿ, ಹೋಲ್ ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಡಿವೈಡೆಡ್ ಬೈ ಕೆಳಗಡೆ ಏನಿದೆ ನೋಡಿ, ರೇಡಿಯಸ್ ಆಫ್ ಅರ್ತ್. ರೇಡಿಯಸ್ ಆಫ್ ಅರ್ತ್ ಏನು ತೊಗೊಂಡಿದ್ದೀವಿ ನಾವು, ಎಕ್ಸ್ ಬೈ 2 ಅಂತ ತೊಗೊಂಡಿದ್ದೀವಿ. ಸೊ ಅದನ್ನು ಎಕ್ಸ್ ಬೈ 2 ಬರ್ಕೋತೀನಿ. ಹೋಲ್ ಸ್ಕ್ವೇರ್ ಇದೆ, ಸೊ ಹೋಲ್ ಸ್ಕ್ವೇರ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ಇಲ್ಲ ಕಂಟಿನ್ಯೂ ಮಾಡ್ತೀನಿ ನೋಡಿ. ಈಗ ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x², ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಸೊ ಎಕ್ಸ್ ಇಂಟು ಎಕ್ಸ್ ಇಸ್ x² ಆಯಿತು. ಡಿವೈಡೆಡ್ ಬೈ 8² ಅಂದರೆ ಎಷ್ಟಾಗುತ್ತೆ, 64 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಮೇಲ್ಗಡೆ x² ಏನಾಗುತ್ತೆ, ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ x² ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್, 2² ಇಸ್ 4 ಆಯಿತು. ಓಕೆ, ಸೊ ಈಗ ನೋಡಿ ಕಾಮನ್ ಟರ್ಮ್ಸ್ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಅಗೇನ್ ನೋಡಿ, ಈ ವ್ಯಾಲ್ಯೂ ಇಲ್ಲಿ ಹೋಗುತ್ತೆ, ಈ ವ್ಯಾಲ್ಯೂ ಮೇಲ್ಗಡೆ ಬರುತ್ತೆ. ಸೊ ಅದನ್ನು ರೀರೈಟ್ ಮಾಡ್ಕೊಬೋದು. ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋಕ್ಕೆ ಗೊತ್ತಾದರೆ ಡೈರೆಕ್ಟಾಗಿ ಮಾಡಿ, ಇಲ್ಲ ರೀರೈಟ್ ಮಾಡ್ಕೊಂಡು ಬರಿತೀನಿ ಅಂದರೆ ಮೇಲ್ಗಡೆ ಟರ್ಮ್ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. x² ಬೈ 64, ಕೆಳಗಡೆ ಟರ್ಮ್ ಕೆಳಗಡೆ ಇರೋದು ಮೇಲೆ ಹೋಯಿತು, ಮೇಲ್ಗಡೆ ಇರೋದು ಕೆಳಗೆ ಬಂತು, ಇಂಟು 4 ಮೇಲ್ಗಡೆ ಬರುತ್ತೆ,
4 ಡಿವೈಡೆಡ್ ಬೈ ಕೆಳಗಡೆ ಇರೋದು ಮೇಲ್ಗಡೆ ಇರೋದು ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಉಳಿತು. ಈಗ ನೋಡಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್ ಆಯಿತು. 4 1s are 4, 4 1s are 4, 2 ಉಳಿತು ನೋಡಿ. 2 ಉಳಿದು ಅಂತ ಅಂದರೆ ನಾವೇನು ಮಾಡ್ಬೋದು, 24 ಆಗುತ್ತೆ. ಸೊ 6 ಎಷ್ಟಾಗುತ್ತೆ, 64 ಆಗುತ್ತೆ. ಅಲ್ಲಿಗೆ ಮೇಲ್ಗಡೆ ಏನು ಉಳಿತು ನೋಡಿ, 1 ಉಳಿದಿದೆ. ಕೆಳಗಡೆ ಏನು ಉಳಿದಿದೆ ನೋಡಿ, 16 ಉಳಿದಿದೆ. ಸೊ ನಾವೀಗ ಏನು ಮಾಡೋಣ, ಅದನ್ನು 1/16 ಉಳಿತು. ಇದನ್ನು ರೇಷಿಯೋದಲ್ಲಿ ಬರೆಯೋದಾದ್ರೆ ಹೇಗೆ ಬರಿಬೋದು, 1:16 ಅಂತ ಬರಿಬೋದು. ಸೊ ದಿಸ್ ಈಸ್ ಯುವರ್ ಆನ್ಸರ್.